ಈ ಗುಜರಾತ್ ಕರಾವಳಿ ತೀರ ನಾವೇನಂತೀವಿ ಕಚ್ ತೀರ. ಯಾವ ತೀರ? ಕಚ್ ತೀರ ಅಂತ ಕರಿತೀವಿ ಗುಜರಾತ್ ಕರಾವಳಿ ತೀರವನ್ನು. ಗುಜರಾತ್ ಅಲ್ಲಿ ಯಾವ ಬಂದರು ಇದೆ? ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರು. ಈ ಕಾಂಡ್ಲಾ ಬಂದರಿಗೆ ನಾವು ಏನಂತ ಕರಿತೀವಿ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಹೇಳಿ ಕರಿತೀವಿ. ಗುಜರಾತ್ ಎಷ್ಟು ಕರಾವಳಿ ತೀರ ಅಂದ್ರೆ 1600 ಕಿಲೋಮೀಟರ್ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿದ ರಾಜ್ಯ ಬಂದರೆ ಗುಜರಾತ್. ಆಮೇಲೆ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿದೆ ಎಷ್ಟು ಅಂದ್ರೆ 1600. ಗುಜರಾತ್ ಕರಾವಳಿ ತೀರವನ್ನು ಏನಂತೀವಿ? ಕಚ್ ತೀರ ಅಂತ ಕರಿತೀವಿ. ಆಮೇಲೆ ಈ ಸರ್ದಾರ್ ಸರೋವರ ನರ್ಮದಾ ನದಿ ಕಟ್ಟಿದ್ವಿ ನಾವು ಸರ್ದಾರ್. ಆಮೇಲೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು 80 ಅಡಿ ಎತ್ತರ ಹೈಟ್ ಇದೆ ಅವರ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದನೆ ಮಾಡುವ ರಾಜ್ಯ ಬಂದ್ರೆ ಗುಜರಾತ್. ಓಕೆನಾ? ಸಾಲ್ಟ್. ನೆಕ್ಸ್ಟ್ ಬಂದ್ರೆ ಇಲ್ಲಿ ಯಾವ್ದಂದ್ರೆ ಮಹಾರಾಷ್ಟ್ರ. MH. ಮಹಾರಾಷ್ಟ್ರದ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಇದೆ? 720 ಕಿಲೋಮೀಟರ್ ಕರಾವಳಿ ತೀರವಿದೆ. ಮಹಾರಾಷ್ಟ್ರದ ಕರಾವಳಿ ತೀರವನ್ನು ನಾವು ಏನಂತ ಕರಿತೀವಿ? ಕೊಂಕಣ ತೀರ ಅಂತ ಕರಿತೀವಿ. ಇಲ್ಲಿ ಬಂದ್ರೆ ಗೋವಾ. ಗೋವಾದ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಇದೆ? 100 ಕಿಲೋಮೀಟರ್ ಇದೆ. ಗೋವಾದ ಕರಾವಳಿ ತೀರವನ್ನು ಏನಂತೀವಿ ನಾವು? ಕೊಂಕಣ ತೀರ ಅಂತ ಕರಿತೀವಿ. ಗೋವಾ ಮತ್ತು ಮಹಾರಾಷ್ಟ್ರ ಕರಾವಳಿ ತೀರವನ್ನು ನಾವು ಕೊಂಕಣ ತೀರ ಅಂತೀವಿ. ಗೋವಾ ಈ ಮಹಾರಾಷ್ಟ್ರದಲ್ಲಿ 2 ಬಂದರು ಇದ್ದಾವೆ. ಒಂದು ಮುಂಬೈ ಬಂದರು, ಪೋರ್ಟ್. ಇದು ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ ನಾವು ಮುಂಬೈ. ಹೌದಾ? ಇದರ ಮೇಲೆ ಒತ್ತಡವನ್ನು ಕಡಿಮೆ ಮಾಡಲು ನಾವು ಯಾವ ಬಂದರನ್ನು ಸ್ಥಾಪನೆ ಮಾಡಿದ್ರೆ ನವ ಸೇವಾ.